ಶ್ರೀ ಅಂಜನಾದೇವಿಯೇ ನಮಃ. ಸಿಂಹರಾಶಿ ಆಗಸ್ಟ್ ತಿಂಗಳ ಭವಿಷ್ಯ 2025 ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಒಂದು ಮನಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ನೋಡೋಣ. ಬನ್ನಿ, ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಮುಂದುವರೆಸೋಣ. ವೀಕ್ಷಕರೇ ನೋಡಿ, ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ನೀವು ಜೀವನದ ಕ್ರಮ ಮತ್ತು ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದಲೇ ನಿಮಗೆ ದೊಡ್ಡ ಯಶಸ್ಸಾಗುವಂತಹ ಸಾಧ್ಯತೆ ಇದೆ. ನೀವೇನು ಒಂದು ಈ ಕೆಲಸವನ್ನು ಮಾಡಬೇಕು, ಈ ಒಂದು ವ್ಯವಹಾರವನ್ನು ನಾನು ಪ್ರಾರಂಭ ಮಾಡಲೇಬೇಕು ಅಂತ ನೀವೇನು ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀರ ನೋಡಿ, ಆ ನಿರ್ಧಾರವೇ ಈ ತಿಂಗಳು ಪೂರ್ತಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ತರುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ನಿಮ್ಮ ಕೆಲಸದಲ್ಲಿ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಕೆಲಸವು ಕೂಡ ನಡೀತಾ ಹೋಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಟಾರ್ಗೆಟ್ ಇಷ್ಟು ಅಂತ ನೀವೇನು ಮನಸ್ಸಿನಲ್ಲಿ ಅನ್ಕೊಂತೀರ ನೋಡಿ, ಅದೆಲ್ಲವೂ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯು ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಅನುಕೂಲವಿದೆ. ಅಂದರೆ ನೀವು ಈ ಒಂದು ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಹಂಚಿ ತಿನ್ನುವಂಥ ಒಂದು ಮನಸ್ಥಿತಿ. ನೀನು ತಿನ್ನು ಅವನಿಗೂ ಕೊಡು ಅನ್ನುವಂಥ ಒಂದು ಮನಸ್ಥಿತಿ ಈ ತಿಂಗಳಿನಲ್ಲಿ ನಿಮ್ಮದಾಗಿರುತ್ತದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ, ಉದ್ಯೋಗಿಗಳಿಗೆ ಬಹಳಷ್ಟು ರೀತಿಯಾದಂತಹ ಪ್ರೋತ್ಸಾಹ ದೊರೆಯುವಂತಹ ಸಾಧ್ಯತೆ ಇದೆ. ನೀವು ಮಾಡುವಂತಹ ಕೆಲಸಕ್ಕೆ ಪ್ರೋತ್ಸಾಹ ಧನವೂ ಕೂಡ ಸಿಗುತ್ತದೆ. ಅದರಿಂದ ಸ್ವಲ್ಪ ನಿಮ್ಮ ಕಮಿಷನ್ ಆಗಿರ್ಬೋದು, ನಿಮ್ಮ ಸ್ಯಾಲರಿ ಕೂಡ ಹೈಕ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ನೀವು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಕೆಲಸವನ್ನು ಮಾಡ್ತಾ ಇರ್ತೀರ ನೋಡಿ, ಅಂಥವರಿಗೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ವರ್ಗಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಅಂದರೆ ನೀವೇನು ಆ ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರ ನೋಡಿ, ಅದೇ ಒಂದು ಸ್ಥಳಕ್ಕೆ ನಿಮಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ. ಆ ವರ್ಗಾವಣೆ ಆಗೋದ್ರಿಂದನೇ ನಿಮಗೆ ಬಹಳಷ್ಟು ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಅದರಿಂದ ನಿಮಗೆ ಬಹಳಷ್ಟು ಲಾಭವನ್ನು ಕೂಡ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆದಷ್ಟು ನಿಯಂತ್ರಣವನ್ನ ನೀವು ಇಟ್ಕೊಳ್ಳೋದಿಲ್ಲ ಮತ್ತು ಅನಗತ್ಯವಾದಂತಹ ಖರ್ಚುಗಳು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ. ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ. ಆದರೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಖರ್ಚು ಮಾಡಿಬಿಟ್ಟಿದ್ರಲ್ಲ ಅಂತ ಅಂದ್ಕೊಂಡು ನೀವು ಬಹಳಷ್ಟು ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆ ಇದೆ. ಮತ್ತು ನೀವು ಕೊಟ್ಟಿರ್ತಕ್ಕಂತಹ ಹಣ ಸಂಪೂರ್ಣವಾಗಿ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಒಂದು ಒಳ್ಳೆ ಯೋಜನೆಯನ್ನು ರೂಪಿಸ್ಕೊಳ್ತೀರಾ. ಈ ಒಂದು ಖರ್ಚನ್ನು ಹೇಗೆ ನಿಯಂತ್ರಣವನ್ನು ಮಾಡ್ಕೋಬೇಕು ಅನ್ನುವಂಥ, ಬಹಳಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕು ಅನ್ನುವಂಥ ನೀವು ಒಂದು ಒಳ್ಳೆ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಉದ್ಯಮಿಗಳಿಗೆ, ವ್ಯಾಪಾರದಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ಮತ್ತು ಕೃಷಿ ಮಿತ್ರರಿಗೆ ನೋಡಿ, ಕೃಷಿಯಲ್ಲಿ ಇರುವವರಿಗೆ, ವ್ಯವಹಾರದಲ್ಲಿರೋವರಿಗೆ ಹೊಸ ಒಪ್ಪಂದಗಳು ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ಒಂದು ಹೊಸ ಕೆಲಸ, ಒಂದು ಹೊಸ ಒಪ್ಪಂದಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ. ಅಂದ್ರೆ ನೀವೊಂದು ಕಾಂಟ್ರಾಕ್ಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರ ನೋಡಿ, ಆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಸಹಿಯನ್ನು ಹಾಕಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಉದ್ಯಮಿಗಳಿಗೆ ನೀವು ಒಂದು ಸಣ್ಣ ಪ್ರಮಾಣದ ಒಂದು ರೋಡ್ ಕಾಂಟ್ರಾಕ್ಟ್ಗಳನ್ನು ಮಾಡ್ತಾ ಇರ್ತೀರಾ,
ಅಥವಾ ಯಾವುದೋ ಒಂದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟ್ಗಳನ್ನು ಮಾಡ್ತಾ ಇರ್ತೀರಾ, ಮನೆಯನ್ನು ಕಟ್ಟಿಸಿಕೊಡೋದಾಗಿರ್ಬೋದು, ಅಂತಹ ಒಂದು ಕಾಂಟ್ರಾಕ್ಟ್ಗಳನ್ನು ಮಾಡೋರಿಗೆ ವಿಶೇಷವಾದಂಥ ಲಾಭ, ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಬಿಲ್ಡಿಂಗ್ ಉಪಕರಣಗಳ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೀವು ಒಂದು ಕಬ್ಬಿಣದ ವ್ಯಾಪಾರಸ್ಥರಾಗಿದ್ದರೆ, ಅಂದರೆ ಈ ಒಂದು ಮೆಟೀರಿಯಲನ್ನು ತೆಗೆದುಕೊಂಡು ಒಂದು ವಸ್ತುವನ್ನು ಮಾಡಿ ಅಥವಾ ಈ ಆನ್ಲೈನ್ಗಳನ್ನು ಸೇಲ್ಗಳನ್ನು ಮಾಡ್ತಾ ಇರ್ತಾರೆ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭ. ಮತ್ತು ಈ ಒಂದು ಮಹಿಳಾ ಉದ್ಯಮದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಈ ಬ್ಯೂಟಿಷಿಯನ್ ಆಗಿರ್ಬೋದು, ಅಲಂಕಾರಿ ವಸ್ತುಗಳ ವ್ಯಾಪಾರಸ್ಥರಾಗಿರ್ಬೋದು, ಅಂಥವರಿಗೆ ಒಂದು ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಒಂದು ಒಳ್ಳೆಯ ಒಂದು ಪ್ಲ್ಯಾನನ್ನು ಇಟ್ಕೊಂಡು ನೀವು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವರು ನೋಡಿದಾಗ ಚಿಕ್ಕ ಚಿಕ್ಕ ಗೊಂದಲಗಳಾಗ್ಬಿಡುತ್ತೆ ಇಬ್ಬರೊಟ್ಟಿಗೂ ಕೂಡ. ಅದು ಜಗಳನೂ ಅಲ್ಲ, ಏನೂ ಅಲ್ಲ, ಬಹಳಷ್ಟು ರೀತಿಯಾದಂಥ ಗೊಂದಲಗಳು, ಸಣ್ಣ ಪುಟ್ಟ ರೀತಿಯಾದಂಥ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ. ಆದರೂ ಕೂಡ ನೀವು ಬಹಳಷ್ಟು ಸಹನೆಯಿಂದ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡುವಂಥ ವ್ಯಕ್ತಿತ್ವ ಈ ತಿಂಗಳಿನಲ್ಲಿ ನಿಮ್ಮದಾಗಿರುತ್ತದೆ. ಮತ್ತು ನಿಮ್ಮ ಪತಿ ಅಥವಾ ಪತ್ನಿಯ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಒಳ್ಳೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಒಳ್ಳೆ ಬೆಂಬಲವನ್ನು ಕೊಡುವಂಥ ವ್ಯಕ್ತಿತ್ವ ಅವರದಾಗಿರುತ್ತದೆ. ಯಾವುದೇ ರೀತಿಯಾದಂತಹ ತೊಂದರೆಯೂ ಕೂಡ ಇಲ್ಲ. ಇನ್ನು ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅಷ್ಟೇ, ಅವ್ರಿಗೂ ಕೂಡ ಬಹಳಷ್ಟು ರೀತಿಯಾದಂತಹ ಬೆಂಬಲವೂ ಕೂಡ ಇದೆ. ನಿಮ್ಮ ಪ್ರೇಯಸಿಯಿಂದ ನಿಮಗೆ ಸಹಕಾರ ದೊರೆಯುವಂತಹ ಸಾಧ್ಯತೆ ಇದೆ. ಅಂದರೆ ಕುಟುಂಬ ಒಪ್ಪಿಗೆಯನ್ನು ಪಡೆದುಕೊಂಡು ವಿವಾಹ ಆಗುವಂತಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡೋಣ ಬನ್ನಿ. ನೋಡಿ, ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ವಿಶೇಷವಾಗಿ ಸಣ್ಣ ತೊಂದರೆಗಳು ಬರ್ತದೆ ಅಷ್ಟೇ ಹೊರತು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸ್ವಲ್ಪ ನಿದ್ರಾಹೀನತೆ ಆಗುವಂತಹ ಸಾಧ್ಯತೆ ಇದೆ. ಓಕೆನಾ? ಸ್ವಲ್ಪ ಆಹಾರದ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಜೀರ್ಣಕ್ರಿಯೆ ಬಗ್ಗೆ ಆದಷ್ಟು ನಿರ್ಲಕ್ಷ್ಯವನ್ನು ತೋರಬೇಡಿ. ಸ್ವಲ್ಪ ಜಾಗ್ರತೆಯಿಂದ ಇರಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ? ಸ್ವಲ್ಪ ಆದಷ್ಟು ಜಾಗೃತರಾಗಿರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ಕೃಷಿ ಮಿತ್ರರಿಗೆ ಲಾಭವಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಹೈನುಗಾರಿಕೆ ಅಥವಾ ಪಶುಸಂಗೋಪನೆ ಮಾಡುವಂಥ ವ್ಯಕ್ತಿಗಳಿಗೆ ಲಾಭವಿದೆ. ಅಥವಾ ಒಂದು ಲಿಂಬೆ ಹಣ್ಣಿನ ವ್ಯಾಪಾರವನ್ನು ಮಾಡುವರಾಗಿರ್ಬೋದು, ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ ಲಾಭವಿದೆ. ಇಷ್ಟು ಈ ಒಂದು ತಿಂಗಳಿನ ಒಂದು ಫಲಾನುಫಲಗಳು. ಮತ್ತು ಈ ತಿಂಗಳಿನಲ್ಲಿ ಶುಭ ದಿನಾಂಕಗಳು ಯಾವುದು, ಅಶುಭ ದಿನಾಂಕಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೇಕಾದ್ರೆ ಒಂದು ವೈಟ್ ಪೇಪರಲ್ಲಿ ಇದನ್ನ ಬರ್ಕೊಂಡಿರಿ. 5, 9, 17, 21, 28 ಈ ಒಂದು ಡೇಟ್ಸ್ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುವಂಥ ದಿನಾಂಕಗಳು ಆಗಿರುತ್ತೆ. ಇನ್ನ ಬಹಳಷ್ಟು ಕೆಟ್ಟ ಗಳಿಗೆಯನ್ನು ತಂದುಕೊಡುವಂತಹ ದಿನಾಂಕಪ್ಪ ಅಂತ ಹೇಳಿದ್ರೆ 7, 14, 23 ಇದು ಸ್ವಲ್ಪ ಬಹಳ ಡೇಂಜರು. ಮತ್ತು ಪ್ರಯಾಣ ಮಾಡಬೇಕಾದ್ರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಆಗಸ್ಟ್ ತಿಂಗಳ ಸಿಂಹರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ. ಲಾಸ್ಟಲ್ಲಿ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.